Hello everyone, welcome to Navras Maths Tutorials. Exercise number 8.2 ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ ಮುಂಚೆ ಸ್ವಲ್ಪ ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಕ್ವಶನ್ ಸ್ಟಾರ್ಟ್ ಆಗೋಕ್ ಮುಂಚೆ ಸ್ವಲ್ಪ ಇದು ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, 8.8 ಮಿಡ್ ಪಾಯಿಂಟ್ ಥಿಯರಮ್ ಅಂತ ಇದೆ. ಅಂದ್ರೆ ಏನಿದೆ ನೋಡಿ, ಈ ಟ್ರಯಾಂಗಲ್ ಇದೆ ಎ ಬಿ ಸಿ ಅಂತ. ಇಲ್ಲಿ ಪಿ ಮಿಡ್ ಪಾಯಿಂಟ್ ಎ ಬಿಗಿದೆ, ಕ್ಯೂ ಎ ಸಿಗೆ ಮಿಡ್ ಪಾಯಿಂಟ್ ಆಗಿದೆ. ಆ ಥಿಯರಮ್ ಏನ್ ಹೇಳುತ್ತೆ, ಇಫ್ ಪಿ ಅಂಡ್ ಕ್ಯೂ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎ ಸಿ, ದೆನ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಬಿ ಸಿ. ಅಂದ್ರೆ ಇವೆರಡು ಮಿಡ್ ಪಾಯಿಂಟ್ಸ್ ಆಗಿ ಇವೆರಡು ಜಾಯಿನ್ ಮಾಡಿದ್ರೆ ಈ ಬಿ ಸಿಗೆ ಮಿಡ್ ಪ್ಯಾರಲಲ್ ಆಗಿರುತ್ತೆ. ನೋಡಿ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ. ಇನ್ನೊಂದು ಪಿ ಕ್ಯೂ ಈಸ್ ಹಾಫ್ ಆಫ್ ಬಿ ಸಿ. ಬಿ ಸಿ ಎಷ್ಟಿರುತ್ತೋ, ಸಪೋಸ್ ಇದು 6 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. 6 ಸೆಂಟಿಮೀಟರ್ 6 ಯೂನಿಟ್ಸ್. ಇದು 6 ಇದೆ, ಇದು 3 ಇರುತ್ತೆ, ಹಾಫ್ ಇರುತ್ತೆ ಅಂತ ಅರ್ಥ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಇದನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಎಕ್ಸರ್ಸೈಸ್ ಅಲ್ಲಿ ಯೂಸ್ ಆಗುತ್ತೆ. ಈಗ ನೋಡಿ, ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಅಂತ, ಮಿಡ್ ಪಾಯಿಂಟ್ ಥಿಯರಮ್ 8.9 ನೋಡಿ, ಅದೇನ್ ಹೇಳುತ್ತೆ, ರಿವರ್ಸ್. ಇಫ್ ಪಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ, ಪಿ ಮಿಡ್ ಪಾಯಿಂಟ್ ಆಗಿದ್ರೆ ಎ ಬಿಗೆ, ಪಿ ಕ್ಯೂ ಪ್ಯಾರಲಲ್ ಆಗಿದ್ರೆ ಬಿ ಸಿಗೆ, ದೆನ್ ಕ್ಯೂ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಎ ಸಿ. ಈಗ ಪಿ ಮಿಡ್ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ, ಪಿ ಕ್ಯೂ ಪ್ಯಾರಲಲ್ ಇದೆ ಅಂತ ಕೊಟ್ಟಿರ್ತಾರೆ. ಅವಾಗ ನಾವೇನ್ ಹೇಳ್ಬೋದು, ಕ್ಯೂ ಇಸ್ ಆಲ್ಸೋ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಹೇಳ್ಬೋದು ಅಂತ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಹೇಳುತ್ತೆ. ಓಕೆ, ಇದಿಷ್ಟು ನಾವು ತಿಳ್ಕೊಂಡಿದ್ರೆ ನಮ್ಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸರ್ಸೈಸ್ ಮಾಡೋಣ. ನೋಡಿ, ಈಗ ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ತಿಳ್ಕೊಂಡ್ವಲ್ಲ. ಈಗ ನೋಡಿ, ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಈಸ್ ಎ ಕ್ವಾಡ್ರಿಲ್ಯಾಟರಲ್ ಇನ್ ವಿಚ್ ಪಿ ಕ್ಯೂ ಆರ್ ಅಂಡ್ ಎಸ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಬಿ ಸಿ ಸಿ ಡಿ ಅಂಡ್ ಡಿ ಎ ಸಿ ಈಸ್ ಎ ಡಯಾಗ್ನಲ್. ಶೋ ದಟ್ ಎಸ್ ಆರ್ is parallel to AC and SR is equals to half of AC. Number 2, PQ is equals to SR and number 3, PQRS is a parallelogram ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ತಾನೇ ನಾವು ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ಓದಿದೀವಲ್ವಾ, ಸೊ ಅದ್ರ ಬೇಸ್ಡೆ ನಾವು ಈಗ ಪ್ರೂವ್ ಮಾಡೋಣ. ನೋಡಿ, AC is a diagonal ಅಂತ ಕೊಟ್ಟಿದ್ದಾರಲ್ವಾ, ಸೊ ನಾವು ಫಸ್ಟು ನೋಡಿ SR ಫಸ್ಟ್ ಕ್ವಶನ್ಗೆ ಪ್ರೂವ್ ಮಾಡೋದಕ್ಕೆ SR ಬೇಕಲ್ವಾ, ಸೊ ನಾವು ಈ ಟ್ರಯಾಂಗಲ್ ತಗೋಣ. ಟ್ರಯಾಂಗಲ್ ಎ ಡಿ ಸಿ. ಓಕೆ, ಬರೆಯೋಣ. ಇನ್ ಟ್ರಯಾಂಗಲ್ ಎ ಡಿ ಸಿ, ನೋಡಿ, ಇನ್ ಟ್ರಯಾಂಗಲ್ ಎ ಡಿ ಸಿ, ಎಸ್ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಡಿ ಇದೆ, ಆರ್ ಇಸ್ ಮಿಡ್ ಪಾಯಿಂಟ್ ಆಫ್ ಸಿ ಡಿ ಆರ್ ಡಿ ಸಿ. ಓಕೆ, ಅದನ್ನ ಬರೆಯೋಣ. ಎಸ್ ಅಂಡ್ ಆರ್ are midpoints of AD and DC or CD. ನೋಡಿ, ಹಿಂಗ್ ಕೊಟ್ಟಾಗ ಯಾವಾಗ್ಲೂ ಇಲ್ಲಿನೂ ಹಂಗೆ ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಎಸ್ ಅಂದ್ರೆ ಫಸ್ಟ್ ಕೊಟ್ಟಿದ್ದು ಫಸ್ಟ್ ಗಿರುತ್ತೆ. ಆ ರೀತಿ ಪಿ ಎ ಬಿಗಿದೆ, ಕ್ಯೂ ಬಿ ಸಿಗಿರುತ್ತೆ, ಆರ್ ಸಿ ಡಿಗಿರುತ್ತೆ, ಎಸ್ ಡಿ ಎಗಿರುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗಲೂ ನಾನು ಅದೇ ರೀತಿ ಬರ್ದಿದ್ದೀನಿ. ಎಸ್ ಅಂಡ್ ಆರ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಡಿ ಅಂಡ್ ಸಿ ಡಿ ಅಂತ. ಅಂದ್ರೆ ಎಸ್ ಎ ಡಿಗಿದೆ, ಆರ್ ಸಿ ಡಿಗಿದೆ. ಓಕೆ, ಈಗ ಮಿಡ್ ಪಾಯಿಂಟ್ಸ್ ಥಿಯರಮ್ ಏನ್ ಹೇಳುತ್ತೆ, ಈ ಟ್ರಯಾಂಗಲ್ ಅಲ್ಲಿ ಎಸ್ ಅಂಡ್ ಆರ್ ಆರ್ ಮಿಡ್ ಪಾಯಿಂಟ್ಸ್, ದೆನ್ ಏನಾಗುತ್ತೆ, ಎಸ್ ಆರ್ ಇಸ್ ಪ್ಯಾರಲಲ್ ಟು ಎ ಸಿ ಅಲ್ವಾ. ಎಸ್ ಆರ್ ಈಸ್ ಪ್ಯಾರಲಲ್ ಟು ಎ ಸಿ. ಈಗ ತಾನೇ ಓದಿದ್ವಿ. ಇನ್ನು ಏನ್ ಹೇಳುತ್ತೆ, ಎಸ್ ಆರ್ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ. ಹೌದಲ್ವಾ, ಎಸ್ ಆರ್ ಎಷ್ಟಿರುತ್ತೆ, ಎ ಸಿಗೆ ಹಾಫ್ ಇರುತ್ತೆ. ಇದಕ್ಕೆ ರೀಸನ್ ಬರೆಯೋಣ, ಬೈ ಮಿಡ್ ಪಾಯಿಂಟ್ ಥಿಯರಮ್. ಅಲ್ವಾ, ಸೊ ಇದೇ ಫಸ್ಟ್ ಕ್ವಶನ್ ಗೆ ಪ್ರೂವ್ ಮಾಡಕ್ ಹೇಳಿದವರು. ನೋಡಿ, ಎಸ್ ಆರ್ ಇಸ್ ಪ್ಯಾರಲಲ್ ಟು ಎ ಸಿ ಆಯ್ತು, ಎಸ್ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ ಆಯ್ತು ಅಲ್ವಾ. ಸೊ ಒಂದೇ ಲೈನ್ ಅಲ್ಲಿ ನಾವು ಫಸ್ಟ್ ಕ್ವಶನ್ ಮಾಡಿದ್ವಿ. ಈಗ ನಂಬರ್ 2, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಎಸ್ ಆರ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ
ಇಲ್ಲಿ ಪಿ ಕ್ಯೂ ಇದೆಯಲ್ಲ, ಇದು ಎಸ್ ಆರ್ ಇಸ್ ಈಕ್ವಲ್ಸ್ ಟು ಪ್ರೂವ್ ಮಾಡಬೇಕು ಅಂತ. ಈಗ ನೋಡಿ, ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಎ ಬಿ ಸಿ. ಓಕೆ, ಇದಕ್ಕೆ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ಸೆಕೆಂಡ್ಗೆ ಇನ್ ಟ್ರಯಾಂಗಲ್ ಎ ಬಿ ಸಿ, ಇಲ್ಲಿ ಪಿ ಕೂಡ ಮಿಡ್ ಪಾಯಿಂಟ್ ಇದೆ ಎ ಬಿಗೆ, ಕ್ಯೂ ಮಿಡ್ ಪಾಯಿಂಟ್ ಇದೆ ಬಿ ಸಿಗೆ. ಸೊ ಅದನ್ನೇ ಬರೆಯೋಣ. ಪಿ ಅಂಡ್ ಕ್ಯೂ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಪಿ ಎ ಬಿಗಿದೆ ಅಂಡ್ ಬಿ ಸಿ ಅಲ್ವಾ. ಈಗ ಏನಾಗತ್ತೆ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎ ಸಿ ಆಯ್ತಲ್ವಾ ಬೈ ಮಿಡ್ ಪಾಯಿಂಟ್ ಥಿಯರಮ್. ಸೊ ಅದನ್ನೇ ಬರೆಯೋಣ, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ. ಇನ್ನು ಏನಾಗತ್ತೆ, ಪಿ ಕ್ಯೂ ಈಸ್ ಹಾಫ್ ಆಫ್ ಎ ಸಿ, ಇದನ್ನು ಆಗತ್ತೆ. ಪಿ ಕ್ಯೂ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ. ಇದಕ್ಕೆ ರೀಸನ್ ಸೇಮ್ ಅದೇ, ಬೈ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ, ಫ್ರಮ್ 1 and 2 ನೋಡಿ, ಈಗ ಎಸ್ ಆರ್ ಎ ಸಿ ಪ್ಯಾರಲಲ್ ಇದೆ, ಇಲ್ಲಿ ಪಿ ಕ್ಯೂ ಎ ಸಿ ಪ್ಯಾರಲಲ್ ಇದೆ, ಅಂದ್ರೆ ಎ ಸಿ ಎ ಎರಡು ಪ್ಯಾರಲಲ್ ಇದೆ, ಅಂದ್ರೆ ಇದನ್ನು ಎಸ್ ಆರ್ ಇಸ್ ಪ್ಯಾರಲಲ್ ಟು ಪಿ ಕ್ಯೂ ಆಗುತ್ತೆ ಅಲ್ವಾ. ಸೊ ಎಸ್ ಆರ್ ಈಸ್ ಪ್ಯಾರಲಲ್ ಟು ಪಿ ಕ್ಯೂ. ಸೇಮ್ ಲೈನಿಗೆ ಇದನ್ನು ಪ್ಯಾರಲಲ್ ಇದೆ, ಇದನ್ನು ಪ್ಯಾರಲಲ್ ಇದೆ, ಈ ಲೈನ್ ಪ್ಯಾರಲಲ್ ಇದೆ, ಈ ಲೈನ್ ಪ್ಯಾರಲಲ್ ಇದೆ, ಅಂದ್ರೆ ಇವೆರಡು ಕೂಡ ಪ್ಯಾರಲಲ್ ಇದಾವೆ ಅಂತ ಅರ್ಥ. ಓಕೆ, ಇದಾಯ್ತು. ಈಗ ನೋಡಿ, ಎಸ್ ಆರ್ ಇಸ್ ಈಕ್ವಲ್ಸ್ ಹಾಫ್ ಎ ಸಿ ಇದೆ, ಇಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ಸ್ ಹಾಫ್ ಎ ಸಿ ಇದೆ, ಅಂದ್ರೆ ಆರ್ ಎಚ್ ಎಸ್, ವೆನ್ ಆರ್ ಎಚ್ ಎಸ್ ಆರ್ ಈಕ್ವಲ್, ಎಲ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್. ಸೊ ನಾವೇನ್ ಹೇಳ್ಬೋದು, ಎಸ್ ಆರ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಅಲ್ವಾ. ಇಲ್ಲಿನೂ ಹಾಫ್ ಎಸ್ ಇದೆ, ಇಲ್ಲಿನೂ ಹಾಫ್ ಎಸ್ ಇದೆ, ಅಂದ್ಮೇಲೆ ಪಿ ಕ್ಯೂ ಎಸ್ ಆರ್ ಕೂಡ ಈಕ್ವಲ್ ಅಂತ. ಸೊ ಅದನ್ನೇ ಬರೆದ್ವಿ. ಈಗ ನೋಡಿ, ಇದನ್ನ ನಂಬರ್ 3 ಅಂತ ಕರೆಯೋಣ, ಇದನ್ನ ನಂಬರ್ 4 ಅಂತ ಕರೆಯೋಣ. ಈಗ ನೋಡಿ, ಫ್ರಮ್ 3 and 4 ಇವೆರಡು ನೋಡಿ, ಈಗ ಪಿ ಕ್ಯೂ ಆರ್ ಎಸ್ ಏನಾಗಿದೆ, ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗಿದೆ. ಒಂದು ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ನಾವು ಏನಂತ ಪ್ರೂವ್ ಮಾಡಿದ್ವಿ, ಎಸ್ ಆರ್ ಈಸ್ ಪ್ಯಾರಲಲ್ ಟು ಪಿ ಕ್ಯೂ, ಎಸ್ ಆರ್ ಇಸ್ ಪ್ಯಾರಲಲ್ ಟು ಪಿ ಕ್ಯೂ ಇದೆ, ಇನ್ನು ಎಸ್ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಇದೆ. ಅಂದ್ರೆ ಒನ್ ಪೇರ್ ಆಫ್ ಸೈಡ್ಸ್, ಅಪೋಸಿಟ್ ಸೈಡ್ಸ್ ಏನಿದಾವೆ ಈಕ್ವಲ್ ಇದಾವೆ, ಪ್ಯಾರಲಲ್ ಇದಾವೆ. ಸೊ ನಾವೇನ್ ಹೇಳ್ಬೋದು, ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲಲೋಗ್ರಾಮ್ ಅಂತ ಹೇಳ್ಬೋದು. ಪ್ಯಾರಲಲೋಗ್ರಾಮ್ ಪ್ರಾಪರ್ಟಿ ಅಲ್ವಾ. ಸೊ ಅದನ್ನೇ ಬರೆಯೋಣ, ಬರ್ದು ಹೇಳ್ಬೇಕಲ್ವಾ. ಸೊ ಒನ್ ಪೇರ್ ಆಫ್ opposite sides of quadrilateral PQRS are equal and parallel. So therefore PQRS is a parallelogram. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಥರ್ಡ್ ಒನ್. ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಎಸ್ ಆರ್ ಪ್ರೂವ್ ಮಾಡಿ ಅಂತ ಹೇಳಿದ್ರು, ಇಲ್ಲಿ ಮಾಡಿದೀವಿ ನೋಡಿ ಅಲ್ವಾ. ಇದು ಸೆಕೆಂಡ್ ಕ್ವಶನ್ ಗೆ ಆನ್ಸರ್. ಇದು ಥರ್ಡ್ ಕ್ವಶನ್ ಗೆ ಆನ್ಸರ್ ಆಯ್ತಲ್ವಾ. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ರಾಂಬಸ್ ಅಂಡ್ ಪಿ ಕ್ಯೂ ಆರ್ ಅಂಡ್ ಎಸ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಸೈಡ್ಸ್ ಎ ಬಿ ಬಿ ಸಿ ಸಿ ಡಿ ಅಂಡ್ ಡಿ ಎ ರೆಸ್ಪೆಕ್ಟಿವ್ಲಿ. ಶೋ ದಟ್ ದ ಕ್ವಾಡ್ರಿಲ್ಯಾಟ್ರಲ್ ಪಿ ಕ್ಯೂ ಆರ್ ಎಸ್ ಇಸ್ ಎ ರೆಕ್ಟಾಂಗಲ್ ಅಂತ ಹೇಳಿದ್ದಾರೆ. ನೋಡಿ, ಇದು ಎ ಬಿ ಸಿ ಡಿ ಏನಿದೆ ಅಲ್ಲಿ, ಇದು ರಾಂಬಸ್ ಅಂತ ಕೊಟ್ಟಿದ್ದಾರೆ. ಇನ್ನು ಪಿ ಕ್ಯೂ ಆರ್ ಎಸ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಬಿ ಸಿ, ಅಂದ್ರೆ ಪಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ,
ಕ್ಯೂ ಇಸ್ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ಅರ್ಥ. ಫಸ್ಟ್ ಲೆಟರ್ ಫಸ್ಟ್ ಸೈಡ್ಗೆ ಇರುತ್ತೆ, ಓಕೆ, ಕ್ಯೂ ಸೆಕೆಂಡ್ ಸೈಡ್ಗೆ, ಆ ರೀತಿ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿರ್ತಾರಲ್ವಾ, ಸೊ ಆ ರೀತಿ ಇರುತ್ತೆ. ಶೋ ದಟ್ ದ ಕ್ವಾಡ್ರಿಲ್ಯಾಟ್ರಲ್ ಪಿ ಕ್ಯೂ ಆರ್ ಎಸ್, ಒಳಗಡೆ ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗಿದೆ ನೋಡಿ ಪಿ ಕ್ಯೂ ಆರ್ ಎಸ್ ಅಂತ, ಇದು ರೆಕ್ಟ್ಯಾಂಗಲ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವು ರೆಕ್ಟ್ಯಾಂಗಲ್ ಶೋ ಮಾಡ್ಬೇಕು ಅಂತಂದ್ರೆ ಡಯಾಗ್ನಲ್ಸ್, ಇದ್ರೊಳಗಡೆ ಡಯಾಗ್ನಲ್ಸ್ ಆಗ್ತಾವಲ್ವಾ ಈ ಕ್ವಾಡ್ರಿಲ್ಯಾಟ್ರಲ್ಗೆ, ಅದು ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ನಾವು ರೆಕ್ಟ್ಯಾಂಗಲ್ ಅಂತ ಶೋ ಮಾಡಿದಾಗುತ್ತೆ ಅಲ್ವಾ. ರೆಕ್ಟ್ಯಾಂಗಲ್ಗೆ ಡಯಾಗ್ನಲ್ಸ್ ಈಕ್ವಲ್ ಇರ್ತವೆ. ಸೊ ಅದು ಶೋ ಮಾಡೋದಕ್ಕೆ ಫಸ್ಟ್ ನಾವೇನ್ ಮಾಡೋಣ ನೋಡಿ, ಫಿಗರು ಅವ್ರು ಹೇಳ್ದಾಗೆ ನಾವು ಮಾಡಿದೀವಿ. ಓಕೆ, ಒಂದು ರಾಂಬಸ್ ಮಿಡ್ ಪಾಯಿಂಟ್ಸ್ ಜಾಯಿನ್ ಮಾಡಿ ಒಳಗಡೆ ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗಿದೆ. ಇನ್ನು ಜಾಯಿನ್ ಎ ಸಿ, ಸೊ ಬರೆಯೋಣ ಜಾಯಿನ್ ಎ ಸಿ, ಆಯ್ತಾ. ಈಗ ನೋಡಿ ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಎ ಬಿ ಸಿ. ಯಾಕೆ ನಾವು ಟ್ರಯಾಂಗಲ್ ತಗೊಂಡ್ರೆ ನಾವು ಪ್ರೂವ್ ಮಾಡಕ್ ಆಗತ್ತೆ, ಯಾಕಂದ್ರೆ ಮಿಡ್ ಪಾಯಿಂಟ್ ಥಿಯರಮ್ ಅಪ್ಲೈ ಆಗತ್ತಲ್ವಾ. ಸೊ ಬರೆಯೋಣ ಇನ್ ಟ್ರಯಾಂಗಲ್ ಎ ಬಿ ಸಿ. ನೋಡಿ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಪಿ ಅಂಡ್ ಕ್ಯೂ ಆರ್ ಮಿಡ್ ಪಾಯಿಂಟ್ಸ್ ಅಲ್ವಾ, ಪಿ ಅಂಡ್ ಕ್ಯೂ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಪಿ ಎ ಬಿಗಿದೆ ಅಂಡ್ ಕ್ಯೂ ಬಂದು ಬಿ ಸಿಗಿದೆ. ಓಕೆ, ಪಿ ಫಸ್ಟ್ ಬರ್ದಿದ್ದೀನಲ್ವಾ, ಅದಕ್ಕೆ ಎ ಬಿ ಫಸ್ಟ್ ಬರ್ದಿದ್ದೀನಿ, ಕ್ಯೂ ಬಿ ಸಿ. ಓಕೆ, ಈಗ ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಏನ್ ಹೇಳ್ಬೋದು ನಾವು, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎ ಸಿ ಆಗತ್ತಲ್ವಾ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ. ಸೊ ದೇರ್ ಫೋರ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ. ಇನ್ನೇನಾಗತ್ತೆ, ಪಿ ಕ್ಯೂ ಇಸ್ ಹಾಫ್ ಆಫ್ ಎ ಸಿ ಆಗತ್ತಲ್ವಾ. ಸೊ ಅದನ್ನು ಬರೆಯೋಣ, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ, ಆಯ್ತಲ್ವಾ. ಈಗ ರೀಸನ್ ಬರಿಬೇಕು ಅಂತಂದ್ರೆ ಇಲ್ಲೇ ಬರೆಯೋಣ, ಬೈ ಮಿಡ್ ಪಾಯಿಂಟ್ ಥಿಯರಮ್. ಶಾರ್ಟ್ ಆಗಿ ಬರ್ದಿದ್ದೀನಿ, ನೀವು ಕಂಪ್ಲೀಟ್ ಬರ್ಕೊಳ್ಳಿ. ಓಕೆ, ಈಗ ಇದನ್ನ ಒನ್ ಅಂತ ಇಟ್ಕೊಳ್ಳೋಣ. ಈಗ ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಎ ಡಿ ಸಿ. ಓಕೆ, ಎ ಡಿ ಸಿ ನಲ್ಲಿ ಆರ್ ಅಂಡ್ ಎಸ್ ಆರ್ ಮಿಡ್ ಪಾಯಿಂಟ್ಸ್ ಅಲ್ವಾ, ಸೊ ಅದನ್ನೇ ಬರೆಯೋಣ. ಇನ್ ಟ್ರಯಾಂಗಲ್ ಎ ಡಿ ಸಿ ಯಾವ್ಯಾವ ಮಿಡ್ ಪಾಯಿಂಟ್ಸ್, ಆರ್ ಅಂಡ್ ಎಸ್ ಆರ್ ಮಿಡ್ ಪಾಯಿಂಟ್ಸ್ ಆಫ್, ಆರ್ ಯಾವ್ದಕ್ಕಿದೆ, ಸಿ ಡಿ ಗಿದೆ, ಸಿ ಡಿ ಆರ್ ಡಿ ಸಿ ಬರೀರಿ, ಅಂಡ್ ಸಾರಿ ಎಂಡ್ ಬರಿಬೇಕು, ಅಂಡ್ ಎಸ್ ಎ ಡಿ ಇದೆ, ಆಯ್ತಾ. ಈಗ ಮಿಡ್ ಪಾಯಿಂಟ್ಸ್ ಇರೋದ್ರಿಂದ ಏನಂತ ಹೇಳ್ಬೋದು, ಆರ್ ಎಸ್ ಈಸ್ ಪ್ಯಾರಲಲ್ ಟು ಎ ಸಿ ಅಂತ ಹೇಳ್ಬೋದಲ್ವಾ. ದೇರ್ ಫೋರ್ ಆರ್ ಎಸ್ ಈಸ್ ಪ್ಯಾರಲಲ್ ಟು ಎ ಸಿ ಅಂಡ್ ಆರ್ ಎಸ್ ಈಸ್ ಹಾಫ್ ಆಫ್ ಎ ಸಿ ಅಲ್ವಾ, ಬೈ ಮಿಡ್ ಪಾಯಿಂಟ್ ಥಿಯರಮ್. ಆರ್ ಎಸ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ, ಸೇಮ್ ರೀಸನ್, ಬೈ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಈಗ ನೋಡಿ ಫ್ರಮ್ 1 and 2 ನೋಡಿ, ಇಲ್ಲಿ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎ ಸಿ ಇದೆ, ಆರ್ ಎಸ್ ಇಸ್ ಪ್ಯಾರಲಲ್ ಟು ಎ ಸಿ ಇದೆ, ಅಂದ್ರೆ ಈ ಪಿ ಕ್ಯೂ ಎ ಸಿ ಪ್ಯಾರಲಲ್ ಇದೆ, ಇನ್ನು ಆರ್ ಎಸ್ ಕೂಡ ಎ ಸಿ ಪ್ಯಾರಲಲ್ ಇದೆ, ಅಂದ್ರೆ ಈ ಪಿ ಕ್ಯೂ ಅಂಡ್ ಎಸ್ ಆರ್ ಕೂಡ ಪ್ಯಾರಲಲ್ ಇದಾವೆ, ಎರಡೂ ಪ್ಯಾರಲಲ್ ಇದಾವೆ ಅಂತ ಅರ್ಥ. ಎ ಸಿಗೆ ಎರಡು ಪ್ಯಾರಲಲ್ ಇದಾವಲ್ವಾ, ಸೊ ನಾವೇನ್ ಹೇಳ್ಬೋದು, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಲ್ವಾ. 1 and 2 ಇಂದ ನಾವು ಈ ಕನ್ಕ್ಲೂಷನ್ ಬಂದ್ವಿ. ಇನ್ನು ಪಿ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಇದೆ, ಅದೇ ರೀತಿ ಆರ್ ಎಸ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಇದೆ. ವೆನ್ ಆರ್ ಎಚ್ ಎಸ್ ಆರ್ ಈಕ್ವಲ್, ಎಲ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್. ಸೊ ಏನ್ ಹೇಳ್ಬೋದು, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆರ್ ಎಸ್ ಅಲ್ವಾ. ಇವೆರಡು ನೋಡಿ, ಅದಕ್ಕೆ ನಾವು ಈ ಕನ್ಕ್ಲೂಷನ್ ಬಂತು. ಈಗ ನೋಡಿ, ಈ ಹಿಂದಿನ ಫಸ್ಟ್ ಕ್ವಶನ್ ಕೂಡ ಇದೇ ರೀತಿ ಇತ್ತಲ್ವಾ. ಈ ಪಿ ಕ್ಯೂ ಆರ್ ಎಸ್ ಅಲ್ಲಿ
ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್ ಇದೆ, ಅದೇ ರೀತಿ ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಎಸ್ ಇದೆ. ಸೊ ನಾವೇನ್ ಹೇಳ್ಬೋದು, ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಆಗತ್ತಲ್ವಾ? ಯಾಕೆ? ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇದಾವೆ, ಇನ್ನು ಪ್ಯಾರಲಲ್ ಕೂಡ ಇದಾವೆ. ಸೊ ಅದು ಪ್ಯಾರಲೋಗ್ರಾಮ್ ಆಯ್ತು. ಈಗ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇಲ್ಲಿವರೆಗೆ ಇದಾಯ್ತು. ಈಗ ನಾವು ಜಾಯಿನ್ ಮಾಡ್ಕೊಂಡ್ರೆ ಇಲ್ಲಿ ಡಯಾಗ್ನಲ್ಸ್ ಈಕ್ವಲ್ ಅಂತ ತೋರಿಸ್ಬೇಕಲ್ವಾ? ಸೊ ಇದು ಒಂದು ಜಾಯಿನ್ ಮಾಡಿದ್ವಿ, ಕ್ಯೂ ಎಸ್. ಅದೇ ರೀತಿ ಪಿ ಆರ್ ಕೂಡ ಜಾಯಿನ್ ಮಾಡಬೇಕು. ಇಲ್ಲಿ ಬರೆಯೋಣ, ಜಾಯಿನ್ ಎ ಸಿ ಬರ್ದಿದ್ದೀವಲ್ವಾ, ಅದೇ ರೀತಿ ಜಾಯಿನ್ ಪಿ ಆರ್ ಅಂಡ್ ಕ್ಯೂ ಎಸ್ ಆರ್ ಎಸ್ ಕ್ಯೂ. ಆಯ್ತಾ? ಈಗ ಬರೆಯೋಣ. ನಾವು ಇನ್ ಕ್ವಾಡ್ರಿಲ್ಯಾಟ್ರಲ್ ನೋಡಿ, ಈಗ ಎ ಬಿ ಕ್ಯೂ ಎಸ್ ಇದೊಂದು ಕ್ವಾಡ್ರಿಲ್ಯಾಟ್ರಲ್ ಆಯ್ತಲ್ವಾ? ಸೊ ಈ ಕ್ವಾಡ್ರಿಲ್ಯಾಟ್ರಲ್ ತಗೊಳ್ಳೋಣ. ಎ ಬಿ ಕ್ಯೂ ಎಸ್. ಈ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಈಗೇನು ಈಕ್ವಲ್ ಇದಾವೆ ನೋಡೋಣ. ಎ ಎಸ್ ಇಸ್ ಈಕ್ವಲ್ ಟು ಬಿ ಕ್ಯೂ ಆಗುತ್ತಲ್ವಾ? ಯಾಕೆ? ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಇದೆ, ರಾಂಬಸ್ ಅಲ್ವಾ, ಇಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ. ಸೊ ಹಾಫ್ ಸೈಡ್ ಈಕ್ವಲ್ ಟು ಹಾಫ್ ಸೈಡ್ ಆಗುತ್ತಲ್ವಾ? ಸೊ ನಾವೇನ್ ಹೇಳ್ಬೋದು, ಎ ಎಸ್ ಈಕ್ವಲ್ ಟು ಬಿ ಕ್ಯೂ. ರೀಸನ್ ಹಾಫ್ ಸೈಡ್ಸ್, ಹಾಫ್ ಆಫ್ ಈಕ್ವಲ್ ಸೈಡ್ಸ್ ಅಂತ ಬರೆಯೋಣ. ಹಾಫ್ ಆಫ್ ಈಕ್ವಲ್ ಸೈಡ್ಸ್, ಯಾಕಂದ್ರೆ ಈಕ್ವಲ್ ಸೈಡ್ಸ್ ಇದಾವೆ, ಅದರಲ್ಲಿ ಎರಡೂನು ಹಾಫ್ ತಗೊಂಡಿದ್ದೀವಿ. ಅದೇ ರೀತಿ ಎ ಎಸ್ ಇಸ್ ಪ್ಯಾರಲಲ್ ಟು ಬಿ ಕ್ಯೂ. ಸೇಮ್, ರಾಂಬಸ್ ಅಂದ್ರೆ ಸೈಡ್ಸ್, ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರ್ತಾವಲ್ವಾ? ಸೊ ಇದು ಹಾಫ್ ಆಫ್ ಇದಾವೆ. ಸೊ ಎ ಎಸ್ ಈಸ್ ಪ್ಯಾರಲಲ್ ಟು ಬಿ ಕ್ಯೂ. ನೋಡಿ, ಈಗ ಎ ಎಸ್ ಬಿ ಕ್ಯೂ ಪ್ಯಾರಲಲ್ ಕೂಡ ಇದಾವೆ, ಎ ಎಸ್ ಈಸ್ ಈಕ್ವಲ್ ಟು ಬಿ ಕ್ಯೂ ಇದಾವೆ. ಅಂದ್ರೆ ನಾವೇನ್ ಹೇಳ್ಬೋದು, ಎ ಬಿ ಕ್ಯೂ ಎಸ್ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳ್ಬೋದಲ್ವಾ? ಸೊ ಅದನ್ನೇ ಬರೆಯೋಣ. ಎ ಎಸ್ ಬಿ ಸಾರಿ ಎ ಬಿ ಕ್ಯೂ ಎಸ್ ಇಲ್ಲಿ ತಗೊಂಡಿದೀವಲ್ವಾ, ಈಸ್ ಎ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದ್ವಿ. ಇಲ್ಲಿ ಯಾವ ರೀತಿ ಬರ್ದ್ವೋ ಸೇಮ್ ಅದೇ. ಈಗ ಪ್ಯಾರಲೋಗ್ರಾಮ್ ಆಯ್ತಲ್ವಾ, ಎ ಬಿ ಕ್ಯೂ ಎಸ್ ಪ್ಯಾರಲೋಗ್ರಾಮ್ ಆಯ್ತು. ಆದ್ರೆ ಎ ಬಿ ಈಸ್ ಈಕ್ವಲ್ ಟು ಎಸ್ ಕ್ಯೂ ಆಗುತ್ತಲ್ವಾ? ಯಾಕೆ? ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಸೊ ಬರೆಯೋಣ. ದೇರ್ ಫೋರ್ ಎ ಬಿ ಇಸ್ ಈಕ್ವಲ್ಸ್ ಟು ಎಸ್ ಕ್ಯೂ ಆರ್ ಕ್ಯೂ ಎಸ್. ರೀಸನ್ ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತಾವಲ್ವಾ ಪ್ಯಾರಲೋಗ್ರಾಮ್ ಅಲ್ಲಿ, ಅದನ್ನೇ ಬರ್ದಿದ್ದೀವಿ. ಈಗ ನೋಡಿ, ಈಗ ಈ ಕ್ವಾಡ್ರಿಲ್ಯಾಟ್ರಲ್ ತಗೋ, ಎ ಡಿ ಆರ್ ಪಿ. ಓಕೆ, ನಾವು ಇನ್ ಕ್ವಾಡ್ರಿಲ್ಯಾಟ್ರಲ್ ಎ ಡಿ ಆರ್ ಪಿ, ಎ ಡಿ ಈಸ್ ಪ್ಯಾರಲಲ್ ಟು ಪಿ ಆರ್ ಆಗುತ್ತಲ್ವಾ? ಯಾಕೆ? ಪ್ಯಾರಲಲ್ ಇದಾವೆ, ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಇದೆ. ಸೊ ಪಿ ಆರ್ ಕೂಡ ಪ್ಯಾರಲಲ್ ಆಗತ್ತೆ ಅಲ್ವಾ? ಸೊ ಅದನ್ನೇ ಬರೆಯೋಣ. ಎ ಡಿ ಈಸ್ ಪ್ಯಾರಲಲ್ ಟು ಪಿ ಆರ್. ಅದೇ ರೀತಿ ಎ ಡಿ ಈಸ್ ಈಕ್ವಲ್ ಟು ಪಿ ಆರ್ ಆಗುತ್ತಲ್ವಾ? ಹಾಫ್ ಆಫ್ ಸೈಡ್ಸ್, ಈ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಇದೆ, ಸೈಡ್ಸ್ ಆಫ್ ರಾಂಬಸ್, ಅದರಲ್ಲಿ ಹಾಫ್ ಆಫ್ ಅಂದ್ರೆ ಈಕ್ವಲ್ ಇರ್ತವೆ. ಸೊ ಅದನ್ನೇ ಬರೆಯೋಣ. ಎ ಡಿ ಈಕ್ವಲ್ ಟು ಪಿ ಆರ್. ರೀಸನ್ ಹಾಫ್ ಸೈಡ್ಸ್, ಹಾಫ್ ಆಫ್ ಈಕ್ವಲ್ sides, half of equal sides. ನೋಡಿ, ಎ ಡಿ ಈಸ್ ಪ್ಯಾರಲಲ್ ಟು ಪಿ ಆರ್ ಇದೆ,
AD is equal to PR ಇದೆ. ಸೊ ಏನ್ ಹೇಳ್ಬೋದು ನಾವು, ADRP is a parallelogram ಅಂತ ಹೇಳ್ಬೋದಲ್ವಾ. therefore ADRP is a parallelogram. ಆಯ್ತಲ್ವಾ, ಪ್ಯಾರಲೋಗ್ರಾಮ್ ಆಯ್ತು. ಈಗ ನೋಡಿ ಇಲ್ಲಿ AD is equals to PR ಇದೆ ಅಲ್ವಾ, AD is equals to PR ಇದೆ. ಈ AD equal to AB ಕೂಡ ಇದೆ ಅಲ್ವಾ, ಯಾಕೆ ಸೈಡ್ಸ್ ಆಫ್ ರಾಂಬಸ್, ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ ರಾಂಬಸ್ ಅಲ್ಲಿ. ಸೊ ನಾವು AD is equals to PR ಇರೋದನ್ನ AB is equals to PR ಅಂತ ಬರಿಬಹುದಲ್ವಾ, ಸೇಮ್ ಇದಾವೆ. ಯಾಕೆ, ರೀಸನ್ ಬರೆಯೋಣ. ಏನಂತ, AD is equals to AB, ಸೈಡ್ಸ್ ಆಫ್ ರಾಂಬಸ್. ಸೊ ನೋಡಿ, ಇದನ್ನ 4 ಅಂತ ಇಟ್ಕೊಳ್ಳೋಣ, ಇದನ್ನ 3 ಅಂತ ಇಟ್ಕೊಳ್ಳೋಣ. ಇದನ್ನ ನೋಡಿ, ಫ್ರಮ್ 3 and 4 ನೋಡಿ, ಚಿಕ್ಕದಾಗಿ ಬರಿತಾ ಇದ್ದೀನಿ. ಫ್ರಮ್ 3 and 4 ಏನ್ ಹೇಳ್ಬೋದು ನೋಡಿ, ಇಲ್ಲಿ AB is equals to SQ ಇದೆ, AB is equals to SQ ಇದೆ, ಇಲ್ಲಿ AB is equals to PR ಇದೆ ಅಲ್ವಾ. ಸೊ ನಾವೇನ್ ಹೇಳ್ಬೋದು ಇದರಿಂದ, SQ is equals to PR, ಅಂದ್ರೆ PR SQ ಈಕ್ವಲ್ ಇದಾವೆ ಅಂತ. ಇವು ಈ ಕ್ವಾಡ್ರಿಲ್ಯಾಟ್ರಲ್ಗೆ ಡಯಾಗ್ನಲ್ಸ್, PQRS ಕ್ವಾಡ್ರಿಲ್ಯಾಟ್ರಲ್ ಇದೆ ಅಲ್ಲ, ಅದಕ್ಕೆ ಡಯಾಗ್ನಲ್ಸ್ ಇವು SQ ಅಂಡ್ PR. ಸೊ ಇವೆರಡು ನಾವು ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕಿತ್ತು. ಇವೆರಡು ಈಕ್ವಲ್ ಆದ್ರೆ ಏನಂತ ನಾವು ಹೇಳ್ಬೋದು, PQRS ಇಸ್ ಎ ರೆಕ್ಟಾಂಗಲ್ ಅಂತ ಶೋ ಮಾಡ್ಬೋದಲ್ವಾ. ಸೊ ಅದಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ವಿ. ಈಗ ನೋಡಿ ಏನಂತ ಹೇಳ್ಬೋದು, PQRS, therefore PQRS is a parallelogram with equal sides, equal diagonals, equal diagonals. equal diagonals ಅಂತಂದ್ರೆ ಏನ್ ಹೇಳ್ಬೋದು, therefore PQRS is a rectangle. ಅವ್ರು ಇದನ್ನೇ ಅಲ್ವಾ ಶೋ ಮಾಡಕ್ ಹೇಳಿದ್ದು, PQRS ಇದೆ ರೆಕ್ಟ್ಯಾಂಗಲ್ ಶೋ ಮಾಡಿ ಅಂತ. ಸೊ ಶೋ ಮಾಡಿದ್ವಿ ನಾವು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.